ನಮಸ್ಕಾರ ಗುರುಗಳೇ. ಸರಿ, ಶುರು ಮಾಡೋಣ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಃ ಸ್ವಾಖ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಂ ನಮಸನ್ನಮಾಮಿ. ಅಭ್ರಮಂ ಭಂಗರಹಿತಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 6ನೇ ಅಧ್ಯಾಯ 27ನೇ ಶ್ಲೋಕ. ಪ್ರಶಾಂತಮನಸಂ ಹ್ಯೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮಕಲ್ಮಷಂ. ಇಂದಿನ ಅನೇಕ ಶ್ಲೋಕಗಳಲ್ಲಿ ಧ್ಯಾನದ ಒಂದು ಫಲ ಏನು, ಕಾಮಕ್ರೋಧಾದಿಗಳನ್ನ ನಿಗ್ರಹ ಮಾಡೋದು ಹೇಗೆ ಅಂತ ಹೇಳ್ತಾ ಹೇಳ್ತಾ ಕಾಮಾದಿಗಳನ್ನ ಈ ನಮ್ಮ ಮನಸ್ಸನ್ನ ಹೇಗೆ ಹಿಡಿದಲಿಟ್ಕೊಳ್ಬೇಕು ಅಂತ ಹೇಳಿದ್ರೆ, ಧ್ಯಾನದಿಂದ ಆಗದೆ ಹೋದ್ರೂ ಕೂಡ ಪ್ರತ್ಯಾಹಾರದಿಂದ ಆಯಾಯ ಇಂದ್ರಿಯಗಳಿಗೆ ಆಯಾಯ ವಿಷಯ ಪದಾರ್ಥಗಳನ್ನ ಕೊಡದೇ ಇರುವುದರಿಂದಾಗಿ ನಾವು ನಮ್ಮ ಮನಸ್ಸನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಬಹುದು. ಅದನ್ನೇ ಪ್ರತ್ಯಾಹಾರ ಅಂತ ಎಲ್ಲ ಹೇಳಿದ ಕೃಷ್ಣ ಪರಮಾತ್ಮ. ಈಗ ಪ್ರಶಾಂತ ಮನಸಂಹೀನ, ಹೌದಪ್ಪ ಇಷ್ಟೆಲ್ಲ ಮಾಡ್ದ, ಅವನಿಗೇನು ಧ್ಯಾನದ ಫಲ ಏನು ಅಂತ ಇನ್ನೂ ಆಳವಾಗಿ ಹೇಳ್ತಾ ಇದ್ದಾನೆ. ಸ್ವತಃ ವಿಷಯ ಪದಾರ್ಥಗಳಿಂದ ನಿವೃತ್ತವಾದ ಮನಸ್ಸುಳ್ಳವನು ಆ ಯೋಗಿ ಆಗಿರ್ತಾನೆ. ಹೀಗೆ ಅನೇಕ ಬಾರಿ ಪ್ರತ್ಯಾಹಾರನೋ ಅಥವಾ ಧ್ಯಾನದಿಂದಲೋ ಮನಸ್ಸನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಸದಾಕಾಲ ಪರಮಾತ್ಮನ್ನೇ ಧ್ಯಾನ ಮಾಡ್ತಾ ತನ್ನಲ್ಲಿ ಇರುವಂತಹ ರಜೋಗುಣಗಳನ್ನು ಕಳೆದುಕೊಂಡಿರ್ತಾನೆ. ರಜೋಗುಣ ಇಲ್ಲದರಿಂದಾಗಿ ಅದರ ರೂಪವಾಗಿರುವಂತಹ ಕಾಮಕ್ರೋಧಾದಿಗಳು ಅವನಲ್ಲಿ ಬರೋದಿಲ್ಲ. ಆದ್ದರಿಂದ ಅವನು ದೋಷ ಮುಕ್ತನಾಗ್ತಾನೆ. ತದನಂತರ ಇನ್ನೂ ಭಗವಂತನಲ್ಲಿ ಸ್ಥಿರವಾದ ಮನಸ್ಸುಳ್ಳಂತಹ ಮನಸ್ಸನ್ನ ಮಾಡ್ತಾ ಮಾಡ್ತಾ ಆ ಯೋಗಿ ಏನಿದ್ದಾನೆ, ಧ್ಯಾನ ಯೋಗಿ, ಅವನು ಉತ್ತಮವಾದ ಅಂತಹ ಯೋಗಿಯನ್ನ ಸುಖವೇನೇ ಬಂದು ಅವನಲ್ಲಿ ಸೇರುತ್ತೆ. ಇವನು ಸುಖಕ್ಕೋಸ್ಕರವಾಗಿ ಹುಡ್ಕೋದು ಬೇಕಾಗಿಲ್ಲ, ಸುಖವೇನೆ ಇವನ ಹತ್ತಿರ ಬಂದು ಸೇರುತ್ತೆ. ಅರ್ಥಾತ್ ಸುಖವನ್ನ ಹೊಂದುತ್ತಾನೆ. ಇದು ಸುಮ್ಮನೆ ಅಲ್ಲ, ಶ್ರುತಿ ಪ್ರಸಿದ್ಧವಾಗಿದೆ. ಶ್ರುತಿ ಪ್ರಸಿದ್ಧವಾಗಿದೆ ಅಂತ ಅರ್ಥ. ಶ್ರುತಿಯಲ್ಲಿ ಇದು ಪ್ರಸಿದ್ಧವಾಗಿದೆ. ಈ ರೀತಿ ಯಾರು ಇಂತಹ ಕರ್ಮಗಳನ್ನ ಮಾಡ್ತಾನೋ, ಯೋಗವನ್ನ ಮಾಡ್ತಾನೋ, ಅಂಥವನಿಗೆ ಸುಖವೇನೇ ಹುಡುಕಿಕೊಂಡು ಬರ್ತದೆ. ಒಂದು ಮಾತು ಹೇಳ್ತಾರೆ ಕಾಳಿದಾಸ ಅನೇಕ ಕಡೆ, ನರತ್ನಮನ್ವಿಷ್ಯತೆ ಮೃಗ್ಯತೆ ಹಿ ತತ್. ಕುಮಾರ ಸಂಭವದಲ್ಲಿ ಹೇಳ್ತಾನೆ ಕಾಳಿದಾಸ, ರತ್ನ ವ್ಯಾಪಾರಿಗಳನ್ನು ಹುಡುಕಿಕೊಂಡು ಹೋಗೋದಿಲ್ಲ, ಹೊರತು ರತ್ನವನ್ನೇ ಹುಡುಕಿಕೊಂಡು ವ್ಯಾಪಾರಿಗಳು ಬರ್ತಾರೆ. ಹಾಗೆ ಆ ಧ್ಯಾನಿ, ಆ ಧ್ಯಾನ ಮಾಡುವಂತಹ ಯೋಗಿಯನ್ನೇ ಹುಡುಕಿಕೊಂಡು ಸುಖ ಬರ್ತದೆ. ಅವನು ರತ್ನಕ್ಕಿಂತಲೂ ಸುಖಕ್ಕಿಂತಲೂ ಮಿಗಿಲಾದವನು ಅಂತ ಅರ್ಥ. ಈ ಸುಖದ ಸ್ಥಾನದಲ್ಲಿ, ಈ ರತ್ನ ಸ್ಥಾನದಲ್ಲಿ ಸುಖ ನಿಜವಾಗ್ಲೂ ಹೇಳಬೇಕಂದ್ರೆ, ಆದ್ರೆ ಇಲ್ಲಿ ಉಲ್ಟಾ ಆಗಿದೆ. ಆ ಧ್ಯಾನ ಯೋಗಿಯನ್ನೇ, ಪರಮಾತ್ಮನ ಸದಾಕಾಲ ಧ್ಯಾನಿಸುವಂತಹ ಒಬ್ಬ ಮನುಷ್ಯನನ್ನೇನೆ ಸುಖವು ಹುಡುಕಿಕೊಂಡು ಬರ್ತದೆ. ಅರ್ಥಾತ್ ಅವನು ಸುಖವನ್ನ ಹೊಂದುತ್ತಾನೆ. ಇದು ಶ್ರುತಿ ಪ್ರಸಿದ್ಧವಾಗಿದೆ ಅಂತ
ಇದರಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ನೋಡಿ. ಪ್ರಶಾಂತ ಮನಸಂ, ಪ್ರಶಾಂತ ಮನಸಂ ಸ್ವತಃ ವಿಷಯ ಪದಾರ್ಥಗಳಿಂದ ನಿವೃತ್ತವಾದ ಮನಸ್ಸುಳ್ಳ, ಸ್ವತಃ ವಿಷಯ ಪದಾರ್ಥಗಳಿಂದ ನಿವೃತ್ತವಾದ ಮನಸ್ಸುಳ್ಳ, ಸ್ವತಃ ವಿಷಯ ಪದಾರ್ಥಗಳಿಂದ ನಿವೃತ್ತವಾದ ಮನಸ್ಸುಳ್ಳ ಶಾಂತ ರಜಸಂ, ರಜೋಗುಣವನ್ನು ಕಳೆದುಕೊಂಡ, ಶಾಂತ ರಜಸಂ ರಜೋಗುಣವನ್ನು ಕಳೆದುಕೊಂಡದ್ದರಿಂದಲೇ, ಶಾಂತ ರಜಸಂ ರಜೋಗುಣವನ್ನು ಕಳೆದುಕೊಂಡದ್ದರಿಂದಲೇ ಅಕಲ್ಮಷಂ, ಅಕಲ್ಮಷಂ ಕಾಮಕ್ರೋಧಾದಿ ದೋಷರಹಿತನಾದ, ಕಾಮಕ್ರೋಧಾದಿ ದೋಷರಹಿತನಾದ ಕಾಮಕ್ರೋಧಾದಿ ದೋಷರಹಿತನಾದ ಬ್ರಹ್ಮಭೂತಂ, ಬ್ರಹ್ಮಭೂತಂ ಭಗವಂತನಲ್ಲಿ ಸ್ಥಿರವಾದ ಮನಸ್ಸುಳ್ಳ, ಬ್ರಹ್ಮಭೂತಂ ಭಗವಂತನಲ್ಲಿ ಸ್ಥಿರವಾದ ಮನಸ್ಸುಳ್ಳ ಏನಂ ಯೋಗಿನಂ, ಏನಂ ಯೋಗಿನಂ ಧ್ಯಾನ ಯೋಗಿಯನ್ನು, ಏನಂ ಯೋಗಿನಂ ಈ ಧ್ಯಾನ ಯೋಗಿಯನ್ನು ಏನಂ ಯೋಗಿನಂ ಈ ಧ್ಯಾನ ಯೋಗಿಯನ್ನು ಉತ್ತಮಂ ಸುಖಂ, ಉತ್ತಮಂ ಸುಖಂ ಉತ್ತಮವಾದ ಸುಖವು ಉತ್ತಮವಾದ ಸುಖವು ಉಪೈತಿ ಬಂದು ಸೇರುತ್ತದೆ, ಉಪೈತಿ ಬಂದು ಸೇರುತ್ತದೆ ಹಿ ಇದು ಶ್ರುತಿಗಳಲ್ಲಿ ಪ್ರಸಿದ್ಧವಾಗಿದೆ, ಹಿ ಇದು ಶ್ರುತಿಗಳಲ್ಲಿ ಪ್ರಸಿದ್ಧವಾಗಿದೆ. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇದ್ರೆ ಕೇಳಿ, ಇಲ್ಲ ಮುಂದೆ ಹೋಗೋಣ. ಅಂದ್ರೆ ಆಚಾರ್ಯ ಏನ್ ಹೇಳೋದು ಅಂದ್ರೆ ಇದು ವೇದದಲ್ಲೂ ಪ್ರಸಿದ್ಧವಾಗಿದೆ ಅಂತ, ಶ್ರುತಿಗಳಲ್ಲಿ. ಹೌದು 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 ಅಲ್ವಾ? ಹೌದು ಹೌದು. ಅಂದ್ರೆ ಈ ರೀತಿ ಮಾಡುವುದರಿಂದ ಸುಖವೇನೇ ಬಂದು ಒಬ್ಬ ವ್ಯಕ್ತಿಯನ್ನ ಸೇರೋದು ಪ್ರಸಿದ್ಧವಾಗಿದೆ ಅಂತ.
ಅಷ್ಟೇ. ಹಾ, ಸರಿ ಆಯ್ತು. ಸರಿ, ಮುಂದೆ ಹೋಗೋಣ. ಹ್ಮ್. ಏವಂ ಯುಂಜನ್ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಇಂತಹ ರಾಗಾದಿದ್ವೇಷ ದೋಷರಹಿತನಾದ ಈ ಧ್ಯಾನ ಯೋಗಿ ಹಿಂದೆ ಹೇಳಿದಂತೆ ಪರಮಾತ್ಮನನ್ನ ಸದಾಕಾಲ ನಿರಂತರವಾಗಿ ಧ್ಯಾನ ಮಾಡ್ತಾ 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 ಅನಾಯಾಸವಾಗಿ, ಬಹಳ ಕಷ್ಟಪಡಬೇಕಾಗಿಲ್ಲ, ಕಷ್ಟಪಟ್ಟಿದ್ದಾನೆ ಇಲ್ಲ ಅಂದಿಲ್ಲ, ಆ ಒಂದು ಅವಸ್ಥೆಯನ್ನ ತಲುಪಿದ ಮೇಲೆ ಮತ್ತೆ ಕಷ್ಟಪಡಬೇಕಾಗಿಲ್ಲ ಅಂತ ಅನಾಯಾಸವಾಗಿ ಅವನು ಪರಮಾತ್ಮನ ಒಂದು ಸಂಗದಿಂದಾಗಿ ಅರ್ಥಾತ್ ಮೋಕ್ಷವನ್ನು ಹೊಂದಿ ಅಲ್ಲಿ ಅಭಿವ್ಯಕ್ತವಾದ ತನ್ನ ಒಂದು ಆನಂದವನ್ನ, ಮಹದಾನಂದವನ್ನ, ಅತ್ಯಂತಂ ಸುಖಂ, ಬಹಳ ದೊಡ್ಡದಾದ ಸುಖವನ್ನ ಅವನು ಹೊಂದುತ್ತಾನೆ. ಅಂದ್ರೆ ಎಷ್ಟು ಲಿಮಿಟ್, ಎಷ್ಟು ಖುಷಿ ಆಯ್ತಪ್ಪ ಅಂತಂದ್ರೆ ಇಷ್ಟು ಖುಷಿ ಆಯ್ತು, ಹೇಳಲಿಕ್ಕೆ ಆಗೋದಿಲ್ಲ, ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಖುಷಿ ಆಗಿರುತ್ತೆ. ಸ್ವಲ್ಪ ಸ್ವಲ್ಪರಲ್ಲಿ ನಮ್ಮ ಮಕ್ಕಳು ಒಂದು 60 70 ಮಾರ್ಕ್ಸ್ ತಗೊಂಡ್ರೆ ಎಷ್ಟು ಖುಷಿ ಆಯ್ತು, ಸ್ವಲ್ಪ ಖುಷಿ ಆಯ್ತು, ಇನ್ನೂ ಆಗಬೇಕು, ಸಮಾಧಾನ ಇಲ್ಲ. ಈಗೇನು 90 90 ತಗೊಂಡ್ರು ಸ್ವಲ್ಪ ಖುಷಿ ಆಯ್ತು ಅಂತಾರೆ ತಂದೆ ತಾಯಿಗಳು, ಒಂದ್ ಯಾಕೆ ಬಿಟ್ಟಿ ಅಂತ ಕೇಳ್ತಾರೆ. ಹೌದಾ? ಆ ರೀತಿ ಅಲ್ಲ, ಮಗ ಓದ್ತಾನೆ, ಇವತ್ತರ ನಾಳೆ ಓದ್ತಾನೆ, ಈ ರೀತಿ ಹುರಿದುಂಬಿಸ್ಬೇಕೇ ಹೊರತು ಅವನನ್ನ ತೇಜೋವಧೆ ಮಾಡಬಾರ್ದು. ಆಗತ್ತೆ, ನಿನ್ನಿಂದ ಆಗತ್ತೆ ಅಂತ ಆಯ್ತು, ಮುಂದಿನ ಸರಿ ಜಾಸ್ತಿ ತಗೋ. ಏನೋ ಹೋದ್ ಸರ್ತಿ 99 ತಗೊಂಡಿರ್ತಾನೆ, ಈ ಸರ್ತಿ 94 ತಗೊಂಡ್ರೆ ಅಯ್ಯೋ 6 ಮಾರ್ಕ್ಸ್ ಕಡಿಮೆ ಆಯ್ತು, ಅಷ್ಟರಲ್ಲೇ ದುಃಖ. ಯಾಕೆ ಆ ದುಃಖ? ಯಾಕೆ? ಸುಮ್ಮನೆ ನಾವಾಗ ನಾವೇ ಮಾಡ್ಕೊಳ್ಳೋದು. ಹಾಗಲ್ಲ, ಸ್ವಲ್ಪ ಸುಖ ಆಯಿತು, ಸ್ವಲ್ಪ ಮಾರ್ಕ್ಸ್ ತಗೊಂಡು ಸ್ವಲ್ಪ ಸುಖ ಆಯಿತು, ಸ್ವಲ್ಪ ಖುಷಿ ಆಯಿತು ಅಲ್ಲ, ಮಹದಾನಂದ, ಬಹಳವಾದ ಆನಂದ. ಜಗತ್ತಿನಲ್ಲಿ ನಮಗೆ ಇಷ್ಟವಾದ ವಸ್ತುವು ಸದಾಕಾಲ ನಮಗೆ ಸಿಗುವಂತಹ, ನಮ್ಮೊಟ್ಟಿಗೆ ಇರುವಂತಹ ಆ ವಸ್ತುವಾಗಲಿ ವ್ಯಕ್ತಿಯಾಗಲಿ, ನೀನು ಕೊನೆಯ ತನಕ, ನೀನು ಸಾಯುವ ತನಕ ಕೊನೆಗೆ ನಿಂಜೊಡಿನೇ ಇರುತ್ತೆ ಅಂತೇಳಿ ಪರಮಾತ್ಮ ವರದಾನ ಕೊಟ್ಟರೂ ಅವಾಗ ಎಷ್ಟು ನಮಗೆ ಆನಂದ ಆಗಿರುತ್ತೋ ಆ ಒಂದು ಆನಂದಕ್ಕಿಂತ ಅತಿಯಾದ ಆನಂದವನ್ನ ಅವನು ಹೊಂದುತ್ತಾನೆ ಅಂತ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ವಿಗತ ಕಲ್ಮಷಃ, ವಿಗತ ಕಲ್ಮಷಃ, ರಾಗದ್ವೇಷಾದಿ ದೋಷರಹಿತನಾದ, ವಿಗತ ಕಲ್ಮಷಃ, ರಾಗದ್ವೇಷಾದಿ ದೋಷರಹಿತನಾದ ರಾಗದ್ವೇಷಾದಿ ದೋಷರಹಿತನಾದ ಯೋಗಿ, ಧ್ಯಾನ ಯೋಗಿಯು, ಯೋಗಿ ಧ್ಯಾನ ಯೋಗಿಯು ಏವಂ ಹಿಂದೆ ಹೇಳಿದಂತೆ, ಏವಂ ಹಿಂದೆ ಹೇಳಿದಂತೆ ಏವಂ ಹಿಂದೆ ಹೇಳಿದಂತೆ ಆತ್ಮಾನಂ ಪರಮಾತ್ಮನನ್ನು
ಆತ್ಮಾನಂ ಪರಮಾತ್ಮನನ್ನು ಯುಂಜನ್ ಸದಾ ಯಾವಾಗಲೂ, ಆತ್ಮಾನಂ ಪರಮಾತ್ಮನನ್ನು ಸದಾ ಯಾವಾಗಲೂ ಸದಾ ಯಾವಾಗಲೂ ಯುಂಜನ್ ಧ್ಯಾನಿಸುತ್ತಾ ಯುಂಜನ್ ಧ್ಯಾನಿಸುತ್ತಾ ಸುಖೇನ ಅನಾಯಾಸವಾಗಿ ಸುಖೇನ ಅನಾಯಾಸವಾಗಿ ಬ್ರಹ್ಮ ಸಂಸ್ಪರ್ಶಂ ಬ್ರಹ್ಮ ಸಂಸ್ಪರ್ಶಂ ಭಗವಂತನ ಸಂಗದಿಂದ ಅಭಿವ್ಯಕ್ತವಾದ ಭಗವಂತನ ಸಂಗದಿಂದ ಅಭಿವ್ಯಕ್ತವಾದ ಅತ್ಯಂತಂ ಅತಿಶಯವಾದ ಅತ್ಯಂತಂ ಅತಿಶಯವಾದ ಸುಖಂ ಆನಂದವನ್ನು ಸುಖಂ ಆನಂದವನ್ನು ಸುಖಂ ಆನಂದವನ್ನು ಅಶ್ನುತೆ ಹೊಂದುತ್ತಾನೆ ಅಶ್ನುತೆ ಹೊಂದುತ್ತಾನೆ. ಒಂದು ಕಡೆ ದಾಸರು ಹೇಳ್ತಾರೆ ಲಕ್ಷ್ಮಿಯ ಬಗ್ಗೆ, ಲಿಂಗ ಶರೀರದ ಭಂಗವ ಗೈಯಲು ನಿನ್ನಂಗದಲ್ಲಿನ ಬೆವರಿನ ಸಂಗವಾಗಲು ಭವ ಭಂಗ ಹಿಂಗುವುದು ಕಮಲೆ ಕಮಲಾಲಯೇ ಕಮಲೆ ಕಮಲಾಲಯೇ ಕಮಲ ಭವಾದಿ ಸುರವಂದಿತ ಪದೇ ಕಮಲ ಭವಾದಿ ಸುರವಂದಿತ ಪದೇ ಕಮಲೆ. ಹೇಗೆ ನೋಡಿ, ನಮ್ಮ ಲಿಂಗ ಶರೀರ ಅಂತ ಏನಿದೆ ಅದು ಭಂಗವಾಗಲಿಕ್ಕೆ ಲಕ್ಷ್ಮೀದೇವಿಯ ಅಂಗದ ಒಂದು ಬೆವರಿನ ಹನಿ ಸಾಕಂತೆ. ಬೆವರೆಲ್ಲ ಬರೋದಿಲ್ಲ, ಆದ್ರೆ ಇಷ್ಟು ಉತ್ಕರ್ಷವಾಗಿ ಹೇಳ್ತಾ ಇದ್ದಾರೆ ಅಷ್ಟೇ, ಸರಿನಾ? ಆಯಾಸವಾದಾಗ ಬೆವರು ಬರೋದು. ಆಯಾಸವಾದಾಗ ಇಂದ್ರಾದಿ ದೇವತೆಗಳಿಂದ ರುದ್ರಾದಿ ದೇವತೆಗಳಿಂದ ಕೆಳಗಿನವರಿಗೆ ಇದೆ, ಬ್ರಹ್ಮದೇವರಿಗೆ ವಾಯುದೇವರಿಗೆ ಯಾವ ಆಯಾಸವೂ ಇಲ್ಲ. ಗರುಡಶೇಷ ರುದ್ರದೇವರಿಗೆಲ್ಲ ಆಯಾಸ ಇದೆ, ಅವರಿಗೆಲ್ಲ ಬೆವರು ಬರೋದುಂಟು. ಆದ್ರೆ ಲಕ್ಷ್ಮೀದೇವಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ತನ್ನ ಮಕ್ಕಳಾದ ಚತುರ್ಮುಖ ವಾಯುವಿಗೆ ಬರೋದಿಲ್ಲ ಆಯಾಸ ಬೆವರು ಅಂದ ಮೇಲೆ ಅವರ್ಯಾರು? ತಾಯಿ. ಅಂತಹ ತಾಯಿಯ ಒಂದು ಬೆವರ ಹನಿಯಿಂದ ನಮ್ಮ ಲಿಂಗ ಶರೀರ ಭಂಗವಾಗತ್ತೆ, ಈ ಭವಭಂಗ ಹಿಂಗವಾಗತ್ತೆ, ಹಿಂಗಿ ಹೋಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಪರಮಾತ್ಮನ ಸಂಘವಾದಾಗ ಪರಮಾತ್ಮನ ಒಂದು ಬೆವರಿನ ಹನಿ ಬೇಡ, ಪರಮಾತ್ಮ ಪಾದಧೂಳು ಅಲ್ಲ, ಪರಮಾತ್ಮನ ಅಂಗವೇ ನಮಗೆ ಸ್ಪರ್ಶವಾದಾಗ ಎಷ್ಟು ಆನಂದವಾಗಬಾರದು? ಮೊದಲಿಗೆ ನಾವು ಪರಮಾತ್ಮನ ಒಂದು ಸಂಘ, ಅವನ ಅಂಗದ ಸ್ಪರ್ಶ ನಮಗೆ ಆಗಬೇಕು ಅಂತಂದರೆ ಭವಭಂಗ ಹಿಂಗಿರಬೇಕು. ನಮ್ಮ ಈ ಒಂದು ಭವ
ಭಂಗವಾಗಿರಬೇಕು. ಆವಾಗ ಪರಮಾತ್ಮನ ಒಂದು ಅಂಗದ ಸ್ಪರ್ಶ ಆಗತ್ತೆ. ಅಂಗದ ಸ್ಪರ್ಶ ಆದಾಗ ಮಹದಾನಂದ. ಅದೇ ಹೇಳ್ತಾ ಇದ್ದಾರೆ ಇಲ್ಲಿ, ಬ್ರಹ್ಮ ಸಂಸ್ಪರ್ಶಂ ಬೃಹಂತೋ ಯಸ್ಮಿನ್ ಗುಣ ಬ್ರಹ್ಮ, ಅನಂತ ಗುಣ ಪರಿಪೂರ್ಣನಾದ ಪರಮಾತ್ಮನ ಸ್ಪರ್ಶ. ಹೇಗೆ? ಬರೀ ಸ್ಪರ್ಶ ಅಲ್ಲ, ಈ ಗಾಳಿ ಬಂದು ತಾಕಿ ಹೋಗುತ್ತೆ, ಎಷ್ಟೊತ್ತಾಕಿತು? ಒಂದು ಕ್ಷಣ. ಹಾಗಲ್ಲ, ಸಂಸ್ಪರ್ಶಂ. ಚೆನ್ನಾಗಿ ಗೊತ್ತಾಗ್ತಾ ಇದೆ, ಅನುಭವಕ್ಕೆ ಬರ್ತಾ ಇದೆ. ಬಹಳ ಕಾಲದಿಂದ ನಮಗೆ ಪರಮಾತ್ಮನ ಒಂದು ಕೈಯ ಸ್ಪರ್ಶ ನಮ್ಮ ತಲೆಯ ಮೇಲೆ ಆಗ್ತಾ ಇದೆ, ಆಶೀರ್ವಾದ ರೂಪದಿಂದ. ಅದರಿಂದ ಮಹದಾನಂದದ ಅನುಭವ ನಮಗೆ ಆಗೇ ಆಗತ್ತೆ. ಇನ್ನೇನು ಬೇಕು ಹೇಳಿ? ಅದರಿಂದ ಎಷ್ಟು ಆನಂದದ ಲಿಮಿಟೇ ಇಲ್ಲ. ಆ ಒಂದು ಆನಂದಕ್ಕಾಗಿ ನಾವು ಈ ಸಂಸಾರದಲ್ಲಿ ಬಡಿದಾಡಬೇಕು. ಅದು ನಿಜವಾದ ಆನಂದ, ನಿತ್ಯವಾದ ಆನಂದ, ನಾಶವಿಲ್ಲದೇ ಇರುವಂತಹ ಆನಂದ ಅಷ್ಟೆ. ಈ ಆನಂದವನ್ನ ಯಾವ ಸಂಬಂಧಿಕರು, ಯಾರು ಹೆತ್ತವರು, ಒಡಹುಟ್ಟಿದವರು, ನಮ್ಮನ್ನು ನಂಬಿ ಬಂದವಳು, ನಮ್ಮಿಂದ ಹುಟ್ಟಿದವರು ಯಾರೂ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನಗಾಗಿ ನಾನು ತಪಸ್ಸು ಮಾಡಿ ಆ ಆನಂದವನ್ನು ಕೊಡಿಸ್ತೇನೆ, ಆಹಾ, ನಮ್ಮ ಬುತ್ತಿ ನಾವೇ ಕಟ್ಕೊಳ್ಬೇಕು. ಹಂಗೆ ಏನು ಮಾಡಿದ್ರು ಅಷ್ಟೆ, ನಾವೇ ಈ ಜನ್ಮ ಅಲ್ಲ, ಮುಂದಿನ ಜನ್ಮ ಅಲ್ಲ, ಅನಂತ ಜನ್ಮಗಳಾಗಬಹುದೋ ಯಾರಿಗೊತ್ತು. ಇದೇ ಜನ್ಮನೇ ಚರಮ ಜನ್ಮ ಆಗಿರಬಹುದು, ಗೊತ್ತಿಲ್ಲ. ಅದಕ್ಕೆ ಹೇಳೋದು, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. 85 ಲಕ್ಷ ರಾಶಿ ಜೀವಗಳನ್ನ ದಾಟಿ ಬಂದಿರುವಂತಹ ಈ ಶರೀರ ಇದು. ಇಷ್ಟು ಜೀವಗಳಿಗೂ ಎಲ್ಲ ಇದೆ, ಅವುಗಳಿಗೂ ಫೀಲಿಂಗ್ಸ್ ಇದೆ, ಎಲ್ಲ ಇದೆ, ಎಲ್ಲ ಗೊತ್ತಾಗತ್ತೆ. ಅವುಗಳಿಗೂ ಬುದ್ಧಿ ಕೊಟ್ಟಿದ್ದಾನೆ, ಇವರು ಯಾರು ಏನು ಅಂತ ಎಲ್ಲ ಗೊತ್ತಾಗತ್ತೆ. ಆದ್ರೆ ಬಾಯಿ ಮಾತ್ರ ಯಾವುದಕ್ಕೂ ಕೊಟ್ಟಿಲ್ಲ. ಅಯ್ಯೋ, ಗಿಳಿ ಹೇಳುತ್ತಲ್ಲ, ಗಿಳಿ ಮಾತಾಡುತ್ತೆ, ರಾಮ ರಾಮ ಕೃಷ್ಣ ಕೃಷ್ಣ ಅನ್ನತ್ತೆ. ಅಷ್ಟೇ, ನಾವು ಏನ್ ಹೇಳ್ಕೊಡ್ತೀವೋ ಅಷ್ಟೇ, ಬುದ್ಧಿಪೂರ್ವಕವಾಗಿ ಅದು ಕೊಟ್ಟಿಲ್ಲ, ಅದನ್ನಷ್ಟೇ ಹೇಳ್ಬೋದು. ಬುದ್ಧಿಪೂರ್ವಕವಾಗಿ ಮಾತಾಡೋದಿಲ್ಲ. ನಾವು ಹಾಗಲ್ಲ, ನಮ್ಮ ಯಜಮಾನ ಹೇಳದಾದಕ್ಕೆ ನಾನು ಅನುಕರಣೆ ಮಾಡ್ತೇನೆ ಅಂತ ಮಾಡುತ್ತಷ್ಟೇ ಹೊರತು, ಅದನ್ನ ತಿಳಿದುಕೊಂಡು ರಾಮ ಅಂದ್ರೆ ಯಾರು, ಕೃಷ್ಣ ಅಂದ್ರೆ ಯಾರು, ಏನದು, ಎದಕ್ಕೆ ಅನಬೇಕು, ಅವರ ನಾಮಸ್ಮರಣೆ ಯಾಕೆ, ಈ ರೀತಿ ಬುದ್ಧಿಪೂರ್ವಕವಾದ ಮಾತುಗಳು ನಮ್ಮ ಬಾಯಿಂದ ಬರ್ಲಿಕ್ಕೆ ಮಾತ್ರ ಸಾಧ್ಯ, ಮನುಷ್ಯರ ಬಾಯಿಂದ. ಅದಕ್ಕೆ ಹೇಳಿದ್, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಗುತಿ ಕೊಟ್ಟು ಮಿಕ್ಕ ಭಾರ ಹೊರುವನು. ಸುಖ ದುಃಖಗಳು ಯಾವುದೂ ಕೂಡ ನಮ್ಮ ಹಿಡಿತದಲ್ಲಿ ಇಲ್ಲ, ಎಲ್ಲ ಪರಮಾತ್ಮನ ಹಿಡಿತದಲ್ಲಿ. ಈಗ ನೀವು ಯಾವೊಂದು ಪರಿಸ್ಥಿತಿಯಲ್ಲಿ ಇದ್ದೀರಿ ಗೊತ್ತಿಲ್ಲ, ಯಾವ ಒಂದು ಚಿಂತೆ ನಿಮಗೆ ಹೋಗ್ತಾ ಇದೆ, ತಲೆಯಲ್ಲಿ ಓಡ್ತಾ ಇದೆ, ಪಾಠ ಮುಗಿದ ತಕ್ಷಣ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಕೈಯಲ್ಲಿ ಆಗೋದನ್ನ ಮಾಡಿ. ಕೈಲಿ ಆಗದೆ ಇರೋದೇ ತುಂಬಾ ತಲೆಯಲ್ಲಿ ತುಂಬಿಕೊಂಡಿದೆ, ಹೌದು, ಗೊತ್ತಾಗತ್ತೆ, ಹೌದಾ? ಆಗದೆ ಇರೋದೇ ತುಂಬಾ ಇದೆ, ಆಗದೆ ಇರೋ ಬಗ್ಗೆ ವಿಚಾರ ಬೇಡ. ಪರಮಾತ್ಮ ದಿನಕ್ಕೆ ಒಂದು ಅರ್ಧ ತಾಸು ನಿನಗೆ ಮೀಸಲಿಡ್ತೇನೆ, ನೀನು ನುಡಿದ ಈ ಒಂದು ಮುತ್ತುಗಳನ್ನ ನನ್ನ ತಲೆಯಲ್ಲಿ ಅಥವಾ ಕಂಠದಲ್ಲಿ ಹಾರವಾಗಿ ಪೋಣಿಸಿಕೊಳ್ಳುತ್ತೇನೆ. ಅರ್ಥ, ಇದನ್ನ ಕಂಠಪಾಠ ಮಾಡುತ್ತೇನೆ, ತಲೆಯಲ್ಲಿ ಅರ್ಥ ಪೂರ್ಣವಾಗಿ ತಲೆಯಲ್ಲಿ ತುಂಬಿಸಿಕೊಳ್ಳುತ್ತೇನೆ, ಶ್ಲೋಕಗಳನ್ನ ಬಾಯಿಂದ ಹೇಳುತ್ತೇನೆ, ನಿನಗಾಗಿ ಇದನ್ನ ಭಕ್ತಿಯಿಂದ ಕೇಳುತ್ತೇನೆ. ಆದ್ದರಿಂದ ನೀನು ನನ್ನ ಸಂಸಾರದ ಭಾರವನ್ನು ಹೊರು ಅಂತ ಇವತ್ತು ರಾತ್ರಿ ಮಲ್ಕೊಳ್ಬೇಕಾದ್ರೆ ಪರಮಾತ್ಮನನ್ನ ನೆನೆಸಿಕೊಂಡು, ಏನು ಏನು ತೊಂದರೆಗಳಿದೆ, ಅಸಾಧ್ಯವಾದದ್ದು ಅಂತ ಏನಿದೆ, ಸಾಧ್ಯವಾದದ್ದು ಅಸಾಧ್ಯವಾದ ಸಕಲವೂ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಮಲ್ಕೊಳ್ಳಿ.
ನೆಮ್ಮದಿಯಾಗಿ ಕಣ್ಣು ಮುಚ್ಚಿದ ತಕ್ಷಣ ನಿದ್ದೆ ಬರುತ್ತೆ. ಯಾವ ಟೆನ್ಷನ್ನೂ ಇರೋದಿಲ್ಲ. ಪರಮಾತ್ಮನಿಗೆ ಭಾರ ಹಾಕಿ 14 ಲೋಕಗಳನ್ನಾಳುವ ತಂದೆಗೆ ಮುದದಿಂದ ನಾನೊಬ್ಬ ಭಾರವಾದೇನೆ. ನಾನೊಬ್ಬನೇ ಭಾರನ ಅವನಿಗೆ. 14 ಲೋಕಗಳನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ವಿಶ್ವಂಭರನಾಗಿದ್ದಾನೆ. ನಾನೊಬ್ಬನ ಏನು? ಎಲ್ಲವನ್ನೂ ಹಾಕಿ, ಕೃಷ್ಣ ಇವತ್ತಿನೆಲ್ಲ ಕರ್ಮಗಳು ನಿನಗೆ ಸಮರ್ಪಣೆ. ಎಷ್ಟು ತೊಂದರೆಯಲ್ಲಿದ್ದೇನೆ ನಿನಗೆ ಗೊತ್ತುಂಟು. ನಾನು ಕೇಳೋದಿಲ್ಲ, ನೀನು ನನ್ನನ್ನು ಕಾಪಾಡು ಅಷ್ಟೇ. ಪರ್ಟಿಕ್ಯುಲರ್ ಆಗಿ ಕೇಳೋದಲ್ಲ, ನೀನು ನನ್ನನ್ನು ರಕ್ಷಿಸು, ನನ್ನನ್ನು ಇದರಿಂದ ಪಾರು ಮಾಡು, ಇನ್ನೂ ಅಧ್ಯಾತ್ಮ ಮಾರ್ಗದಲ್ಲಿ ತೊಡಗುವ ಹಾಗೆ ಮಾಡು. ನಾವೆಲ್ಲ ವಯಸ್ಸಾದ ಮೇಲೆ ಅದರಲ್ಲಿ ತೊಡಗ್ತೇವೆ. ಆವಾಗ ಸರಿಯಾಗಿ ಕಿವಿ ಕೇಳಿಸ್ತಾ ಇರೋದಿಲ್ಲ, ಕಣ್ಣು ಕಾಣಿಸ್ತಾ ಇರೋದಿಲ್ಲ. ಹಾಗಲ್ಲ, ಈಗಿಂದ ಎಲ್ಲ ನರನಾಡಿಗಳಲ್ಲಿ ಶಕ್ತಿ ಇರುವ ಸಮಯದಲ್ಲಿ ಏನೇ ನನ್ನನ್ನ ನಿನ್ನ ಒಂದು ಅಧ್ಯಾತ್ಮ ಮಾರ್ಗದಲ್ಲಿ ತೊಡಗುವ ಹಾಗೆ ಮಾಡು. ನನ್ನ ಸಂಸಾರದ ಭಾರ ನೀನೇ ಹೊತ್ತುಕೋ ಅಂತ ಹೇಳಿ ನಿರಾಳವಾಗಿ ಮನಸ್ಸಿನ ಭಾರವನ್ನೆಲ್ಲ ತೆಗೆದು ಮೂಲೆಗೆ ಹಾಕಿಬಿಡಿ. ಎಲ್ಲವೂ ಸರಳವಾಗಿ ಆಗತ್ತೆ. ಎಲ್ಲವೂ ಸರಳವಾಗಿ ಆಗತ್ತೆ. ನಾವು ಅಂದುಕೊಂಡದ್ದಕ್ಕಿಂತ ಒಂದು ವೇಳೆ ನಾವೇ ಆ ಒಂದು ಕೆಲಸವನ್ನ ಖುದ್ದಾಗಿ ಮಾಡಿದಾಗಿಯೂ ಕೂಡ ಅಷ್ಟು ಸಕ್ಸಸ್ ಆಗೋದಿಲ್ಲ. ಆದ್ರೆ ಪರಮಾತ್ಮನ ಮೇಲೆ ಭಾರ ಹಾಕಿ ಪ್ರಯತ್ನ ಬಿಡಬಾರದು. ಪರಮಾತ್ಮ ಮಾಡ್ತಾನೆ ಅಂತ ಹೇಳಿ ಪ್ರಯತ್ನ ಬಿಡಬಾರದು. ಪ್ರಯತ್ನ ಮಾಡೋಣ, ಫಲವನ್ನ ಅಪೇಕ್ಷಿಸೋದು ಬೇಡ ಅಂತ. ಫಲವನ್ನ ಅಪೇಕ್ಷಿಸಿ ಮುಂದೆ ಹೋದಾಗ ಫಲ ಸಿಗದೆ ಹೋದಾಗ ತುಂಬಾ ದುಃಖ ಆಗತ್ತೆ. ಹಠಾತ್ ಆಗಿ ಕುಸಿದು ಬೀಳ್ತೇವೆ. ಆ ದುಃಖ ತಪ್ಪಿಸಲಿಕ್ಕೆ ಪರಮಾತ್ಮನ ಮೇಲೆ ಎಲ್ಲವನ್ನೂ ಹಾಕೋದು. ನಿನಗೆ ಇಚ್ಛೆ ಬಂದ ಹಾಗೆ ಮಾಡು, ನಾನು ಪ್ರಯತ್ನವನ್ನು ಮಾಡ್ತೇನೆ. ಯಾವುದೇ ಕೆಲಸ ಇರಲಿ, ಇದರಿಂದ ಪರಮಾತ್ಮ ಸಂತುಷ್ಟನಾಗಲಿ ಅಂತೇಳಿ ಸಮರ್ಪಣೆ ಮಾಡಿ ಸಾಕು. ಸ್ವೀಕಾರ ಮಾಡಿಯೇ ಮಾಡ್ತಾನೆ. ಈ ರೀತಿ ಎಲ್ಲ ಕರ್ಮಗಳನ್ನು ಮಾಡ್ತಾ 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 ಬಂದಾಗ ಅಂತಹ ಧ್ಯಾನದ ಅವಸ್ಥೆಯನ್ನು ತಲುಪಿದಾಗ, ಧ್ಯಾನದ ಅವಸ್ಥೆಯಿಂದ ಆ ಉತ್ಕೃಷ್ಟವಾದ ಧ್ಯಾನದ ಅವಸ್ಥೆಯಲ್ಲಿ ಈ ಒಂದು ಶರೀರವನ್ನು ಬಿಟ್ಟು ಪರಮಾತ್ಮನ ಸಂಘದಿಂದ ಅಭಿವ್ಯಕ್ತವಾದ ಬಹಳ ಬಹಳ ಉದಾತ್ತವಾದ ಉನ್ನತವಾದ ಸುಖದ ಅನುಭವವನ್ನು ಅವನು ಪಡಿತಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ್ವರ. ನಮಸ್ತೆ ಗುರುಗಳು. ಧನ್ಯವಾದ. 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 ನಮಸ್ಕಾರ ಆಚಾರ್ಯ.